ಪ್ರಯಾಣಿಕರಿಗೆ ಉತ್ತಮ ಸೇವೆಯನ್ನು ಒದಗಿಸುವುದರ ಜೊತೆಗೆ ಸರಕು ಸಾಗಣೆಯಲ್ಲೂ ಸಹ ಮೈಸೂರು ರೈಲ್ವೆ ವಿಭಾಗ ಭರ್ಜರಿ ಲಾಭ ಗಳಿಸತೊಡಗಿದೆ. ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗವು ಕಳೆದ 1 ತಿಂಗಳಲ್ಲಿ ಸರಕು ಸಾಗಣೆಯಿಂದಲೇ 45 ಲಕ್ಷ ರುಗಳಷ್ಟು ಹೆಚ್ಚುವರಿ ಆದಾಯವನ್ನು ಗಳಿಸಿದೆ. ಸಕ್ಕರೆ ಮತ್ತು ಮೆಕ್ಕೆಜೋಳವನ್ನು ವಿವಿಧ ವಿಭಾಗಗಳಿಗೆ ರವಾನೆ ಮಾಡಿ ರೈಲ್ವೆ ಇಲಾಖೆ ಆದಾಯ ಗಳಿಸಿದೆ. ಅಡೆತಡೆ ರಹಿತವಾದ ಹಾಗೂ ಉತ್ತಮವಾದ ಸರಕು ಸಾಗಣೆ ವ್ಯವಸ್ಥೆ ಮಾಡಿ ವ್ಯಾಪಾರಿ ಸ್ನೇಹಿಯಾಗಿರುವ ಮೈಸೂರು ರೈಲ್ವೆ ವಿಭಾಗವು ಲಾಕ್ಡೌನ್ ಸಂದರ್ಭದಲ್ಲೂ ಸಹ ಕಡಕೋಳ ಟಿವಿಎಸ್ ಘಟಕದಿಂದ ಮೋಟಾರ್ ಬೈಕ್ಗಳನ್ನು ದೇಶದ ವಿವಿಧ ಭಾಗಗಳಿಗೆ ಸಾಗಾಟ ಮಾಡಿದ್ದ ರೈಲ್ವೆ ಅದರಿಂದಲೂ ಉತ್ತಮ ಆದಾಯ ಗಳಿಸಿತ್ತು. ಸರಕು ಸಾಗಾಣಿಕೆಯ ಜೊತೆಗೆ ಪ್ರಯಾಣಿಕರಿಗೆ ಉತ್ತಮ ಹಾಗೂ ಸುರಕ್ಷಿತವಾದ ಪ್ರಯಾಣ ಸೌಲಭ್ಯವನ್ನು ಸಹ ಕಲ್ಪಿಸುತ್ತಿರುವ ಮೈಸೂರು ರೈಲ್ವೆ ವಿಭಾಗವು ಸೇವೆಯಲ್ಲಿ ಸದಾ ಮುಂದಿದೆ ಎಂದು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರವು ಹಮ್ಮಿಕೊಂಡಿರುವ ಸಕಾಲ ಸಪ್ತಾಹದ ಅಂಗವಾಗಿ ಕಂದಾಯ, ಸಾರಿಗೆ, ನಗರಾಭಿವೃದ್ಧಿ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಸಕಾಲ ಯೋಜನೆಯಡಿ ಅರ್ಜಿ ಸ್ವೀಕಾರ, ಸಮೀಕ್ಷೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಆರಂಭಿಸಲಾಗಿದೆ. ಸರ್ಕಾರದ ನಿರ್ದೇಶನದಂತೆ ಎಲ್ಲಾ ತಹಶೀಲ್ದಾರ್ ಕಚೇರಿಗಳು, ಎಲ್ಲಾ ನಾಡ ಕಚೇರಿಗಳು, ನಗರ ಪಾಲಿಕೆ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ, ಆಹಾರ ಇಲಾಖೆಯ ಕಚೇರಿಗಳಲ್ಲಿ ಬ್ಯಾನರ್ ಹಾಕಿ ಅರ್ಜಿಗಳನ್ನು ಸಕಾಲ ಯೋಜನೆಯಡಿ ಸ್ವೀಕರಿಸಲಾಯಿತು. ಅಪರ ಜಿಲ್ಲಾಧಿಕಾರಿ ಬಿಎಸ್ ಮಂಜುನಾಥ ಸ್ವಾಮಿಯವರು ಮೈಸೂರು ತಾಲೂಕು ಕಚೇರಿಗೆ ಭೇಟಿ ನೀಡಿ ಸಕಾಲ ಸಪ್ತಾಹ ಆಚರಣೆಯನ್ನು ಪರಿವೀಕ್ಷಿಸಿದರು. ಸಕಾಲ ಯೋಜನೆಯ ಬಗ್ಗೆ ಸಾರ್ವಜನಿಕರ ಅರಿವು ತಿಳಿಯಲು ಸಮೀಕ್ಷೆ ನಡೆಸಲಾಗುತ್ತಿದ್ದು, ಈ ಬಗ್ಗೆ ಅಪರ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರೊಂದಿಗೆ ಮಾತನಾಡಿದರು. ಅರ್ಜಿಗಳನ್ನು ಸಕಾಲ ಯೋಜನೆಯಡಿಯೇ ಸ್ವೀಕರಿಸಿ ತ್ವರಿತವಾಗಿ ವಿಲೆ ಮಾಡಬೇಕು ಎಂದು ಸೂಚನೆ ನೀಡಿದರು. ಸಕಾಲ ಯೋಜನೆಯಲ್ಲಿ ನಾಗರಿಕರಿಗೆ ನೀಡುವ ವಿವಿಧ ಸೇವೆಗಳನ್ನು ನಿಗದಿತ ಸಮಯದಲ್ಲಿ ವಿಲೆ ಮಾಡದಿದ್ದರೆ ದಂಡ ವಿಧಿಸಲು ಅವಕಾಶವಿದೆ. ಆದಾಗ್ಯೂ ಹಲವು ಪ್ರಕರಣಗಳಲ್ಲಿ ವಿಳಂಬ ಆಗುತ್ತಿರುವುದರಿಂದ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸಲು 3 ಹಂತದಲ್ಲಿ ಸಕಾಲ ಸಪ್ತಾಹವನ್ನು ಸಕಾಲ ಮಿಷನ್ ಹಮ್ಮಿಕೊಂಡಿದೆ. ಸಕಾಲ ಸಪ್ತಾಹ ಕಾರ್ಯಕ್ರಮವು ಮೊದಲ ಹಂತದಲ್ಲಿ ನವೆಂಬರ್ 30ರಿಂದ ಡಿಸೆಂಬರ್ 5ರವರೆಗೆ ನಗರಾಭಿವೃದ್ಧಿ, ಕಂದಾಯ, ಸಾರಿಗೆ, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಇಲಾಖೆಯಲ್ಲಿ ನಡೆಯಲಿದೆ. ಎರಡನೇ ಹಂತದಲ್ಲಿ ಡಿಸೆಂಬರ್ 7ರಿಂದ ಡಿಸೆಂಬರ್ 11ರವರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ, ಮೂರನೇ ಹಂತದಲ್ಲಿ ಡಿಸೆಂಬರ್ 14ರಿಂದ ಡಿಸೆಂಬರ್ 19ರವರೆಗೆ ಉಳಿದ ಎಲ್ಲಾ ಇಲಾಖೆಗಳಲ್ಲಿ ನಡೆಯಲಿದೆ ಎಂದರು. 1 ವರ್ಷದ ಹಿಂದೆ ಎಚ್ ವಿಶ್ವನಾಥ್ ಅವರ ವರ್ತನೆ ಬಗ್ಗೆ ಬೇಸರವಾಗಿ ಚಾಮುಂಡೇಶ್ವರಿ ದೇವಿಯ ಮುಂದೆ ಕುಳಿತು ಕಣ್ಣೀರು ಹಾಕಿದ್ದೆ. ನನ್ನ ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರ ಕಣ್ಣೀರಿನ ಫಲವಾಗಿ ತಾಯಿ ಚಾಮುಂಡೇಶ್ವರಿ ಎಚ್ ವಿಶ್ವನಾಥ್ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾಳೆ ಎಂದು ಶಾಸಕರಾದ ಸಾರಾ ಮಹೇಶ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ಅವರು ಎಚ್ ವಿಶ್ವನಾಥ್ ಅವರಿಗೆ ಸಚಿವ ಸ್ಥಾನ ನೀಡುವುದಕ್ಕೆ ಹೈಕೋರ್ಟ್ ತಡೆಯೊಡ್ಡಿರುವುದಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿ, ಕಾಂಗ್ರೆಸ್ ಬಿಟ್ಟು ಬಂದ ವಿಶ್ವನಾಥ್ ಅವರನ್ನು ಜನತಾದಳಕ್ಕೆ ಸೇರಿಸಬೇಡಿ ಎಂದು ಹಲವರು ನನಗೆ ಹೇಳಿದ್ರು. ನಾನು ವಿಶಾಲ ಹೃದಯದಿಂದ ಜನತಾದಳಕ್ಕೆ ಸೇರಿಸಿಕೊಂಡೆ. ನಂತರ ಅವರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಆದ್ರೂ ಅವರು ನಮ್ಮ ಪಕ್ಷ ಬಿಟ್ಟು ಬಿಜೆಪಿಗೆ ಸೇರಿದ್ರಿಂದ ನನ್ನ ಮೇಲೆ ಆರೋಪ ಕೇಳಿಬಂತು. ವಿಶ್ವನಾಥ್ ಸಹ ನಾನು ಬಿಜೆಪಿ ಸೇರಲು ನನ್ನನ್ನೇ ಕಾರಣ ಮಾಡಿದ್ರು. ಇದನ್ನು ನಿರೂಪಿಸಿ ಎಂದು ಚಾಮುಂಡಿ ಬೆಟ್ಟಕ್ಕೆ ಕರೆದಿದ್ದೆ. ಅಲ್ಲಿ ಗರ್ಭಗುಡಿ ಬಳಿ ಕುಳಿತು ಕಣ್ಣೀರು ಹಾಕಿದ್ದೆ. ನನ್ನದು ತಪ್ಪಾಗಿದ್ದರೆ ನೀನೇ ನೋಡಿಕೋ ತಾಯಿ ಎಂದಿದ್ದೆ. ಅದಕ್ಕೆ ನಾಡದೇವತೆ ಚಾಮುಂಡೇಶ್ವರಿ ನ್ಯಾಯ ಒದಗಿಸಿದ್ದಾಳೆ ಎಂದರು. ವಿಶ್ವನಾಥ್ ಅವರು ಈ ಹಿಂದೆ ಸಚಿವರಾಗಿದ್ರು, ಎಂಪಿ ಆಗಿದ್ರು, ಎಂಎಲ್ಎ ಆಗಿದ್ರು, ನಂತರ ಎಂಎಲ್ಸಿ ಆದ್ರು. ಈಗ ಅವರು ಬರೀ ಮಾಜಿ ಅಷ್ಟೇ ಎಂದ ಸಾರಾ ಮಹೇಶ್, ಜನ ಆಯ್ಕೆ ಮಾಡಿ ನೀಡಿದ್ದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈಗ ಯಾವ ಸ್ಥಾನವೂ ಇಲ್ಲದೆ ಕುಳಿತುಕೊಂಡಿದ್ದಾರೆ. ವಿಶ್ವನಾಥ್ರನ್ನು ನೋಡಿದ್ರೆ ಅಯ್ಯೋ ಪಾಪ ಎನಿಸುತ್ತದೆ ಎಂದು ವ್ಯಂಗ್ಯವಾಡಿದ್ರು. ದೇವ್ರಿಗೋಗಿ ನಿನ್ನ ಕ್ಷೇತ್ರನ ನಾವು ಸಾಕ್ಷಿಯಾಗಿಟ್ಟಿದ್ದಕ್ಕೆ ನಾನು ಅವತ್ತಿನ ಬೆಳಗ್ಗೆನೂ ಹೋಗಿದ್ದೆ, ಇವತ್ತು ಹೋಗಿ ಕ್ಷಮಿಸವ ತಾಯಿ, ಆದರೂ ನ್ಯಾಯ ಸಿಕ್ಕಿದೆ ಅಂಥೇಳಿ ಇನ್ನೆಂದೂ ಈ ರೀತಿಯ ದುರಾಸೆಯನ್ನು ನಮ್ಗಳಿಗೆ ಕೊಡಬೇಡ ಅಂಥೇಳಿ ಪ್ರಾರ್ಥನೆ ಮಾಡಿ ಬಂದಿದ್ದೆ. ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಈಗ ನೀವು ಯೋಚನೆ ಮಾಡಬೇಕು. ಅವ್ರು ಅನೇಕ ಬಾರಿ ಹೇಳ್ತಾರೆ, ನಾನೇನಾರು ಹೇಳಿದ್ರೆ ನಮ್ಮ ಬಗ್ಗೆ ಮಾತಾಡ್ತಾರೆ. ಆದರೆ ಈಗ ನಡೆಗೂ ನುಡಿಗೂ ನೀವು
ಒಬ್ಬ ವಕೀಲರಾಗಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುನ ನಾನು ಅಂದ್ಕೊಂಡಿದ್ದೆ ಇವರು ಮೋಸ್ಟ್ಲಿ ಪ್ರಮಾಣ ವಚನ ಸ್ವೀಕರಿಸಲ್ಲ ಅಂತ. ಇದ್ರ ವಿರುದ್ಧ ಅವರು ಸ್ವೀಕರಿಸಿ. ಅದರಿಂದ ಈಗಲೂ ನಾನು ನಿಮ್ಮ ಮೂಲಕ ಮನವಿ ಮಾಡೋದು, ಇವತ್ತು ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಅಥವಾ ಮೈಸೂರು ಜಿಲ್ಲೆಯಲ್ಲಿ ಯಾವ್ಯಾವ ಅಧಿಕಾರಿಗಳು ನಿಮ್ಗೆ ಗೌರವ ಕೊಡ್ತಾ ಇದ್ದಾರೆ, ಯಾರ್ಯಾರು ನಿಮ್ಮನ್ನು ಕರೆದು ಮಾತನಾಡಿಸ್ತಾ ಇದ್ದಾರೆ, ನಿಮಗೆ ಅವತ್ತು ಬಾಂಬೆನಲ್ಲಿ ಸ್ಪೆಷಲ್ ಫ್ಲೈಟ್ ಯಾರು ಮಾಡಿಕೊಟ್ರು, ಇವತ್ತು ನನಗೆ ಮಂತ್ರಿ ಬೇಕೇ ಬೇಕು ಅಂತೇನು ನೀವು ಇಲ್ಲಿವರೆಗೆ ಕೇಳ್ತಿದ್ರಿ, ಇದೆಲ್ಲವನ್ನ ನಿಮಗೆ ಮತ್ತೆ ಪುನರ್ಜನ್ಮ ಕೊಟ್ಟಂಥವರು ನಮ್ಮ ಪಕ್ಷದ JDS ನಾಯಕರು, ನಮ್ಮ JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಹುಣಸೂರಿನ ಮತದಾರರು. ನಿಮ್ಮ ರಾಜಕೀಯಕ್ಕೆ ನೀವು ಏನಾದರೂ ಮಾಡಿ, ಆದರೆ ಮತ್ತೆ ನಮ್ಮ ನಾಯಕರ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ, ನಮ್ಮ ಕಾರ್ಯಕರ್ತರ ಬಗ್ಗೆ ಸ್ವಲ್ಪನಾರು ನಿಮಗೆ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಇದ್ದರೆ ಅವ್ರನ್ನ ಟೀಕೆ ಮಾಡೋದನ್ನ ಬಿಡಿ ಅನ್ನೋದನ್ನ ನಿಮ್ಮ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತೇವೆ. ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ 15ನೇ ವಾರ್ಡಿನ ವ್ಯಾಪ್ತಿಯಲ್ಲಿರುವ ಹಿಂದೂ ರುದ್ರಭೂಮಿಗೆ ನಾರ್ತ್ ಈಸ್ಟ್ ಎನ್ಆರ್ ಮೊಹಲಾದ ಸ್ಮಶಾನದ ಗೋಡೆಗೆ ಹೊಂದಿಕೊಂಡಿರುವ ಖಾಲಿ ಜಾಗವನ್ನು ಸೇರ್ಪಡೆ ಮಾಡಬೇಕೆಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವಿಭಾಗದ ಉಪಾಧ್ಯಕ್ಷ ಎಂಎನ್ ಮಹಾದೇವ್ ಒತ್ತಾಯಿಸಿದರು. ಹಿಂದೂ ರುದ್ರಭೂಮಿಯ ಬಳಿ ಇಂದು ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ಸಂದರ್ಭದಲ್ಲಿ ಮಾತನಾಡಿದ ಮಹಾದೇವ್ ಅವರು, ನಾರ್ತ್ ಈಸ್ಟ್ ಎನ್ಆರ್ ಮೊಹಲಾದ ಸ್ಮಶಾನದ ಗೋಡೆಗೆ ಹೊಂದಿಕೊಂಡಿರುವ ಖಾಲಿ ಜಾಗವು ಸ್ಮಶಾನಕ್ಕೆ ಸೇರಬೇಕು ಎಂದು ಈ ಹಿಂದೆ ನಿರ್ಧರಿಸಲಾಗಿತ್ತು. ಆದರೆ ಇತ್ತೀಚೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಆ ಜಾಗವನ್ನು ವಾಣಿಜ್ಯ ವ್ಯವಹಾರಕ್ಕಾಗಿ ಬಳಸಿಕೊಳ್ಳಲು ಯತ್ನಿಸುತ್ತಿರುವ ಬೆಳವಣಿಗೆಗಳು ನಡೆಯುತ್ತಿವೆ ಎಂದು ಆರೋಪಿಸಿದರು. ಈ ಹಿಂದೆ ಸ್ಮಶಾನಕ್ಕೆ ಸೇರಿದ ಖಾಲಿ ಜಾಗವನ್ನು ವಾಣಿಜ್ಯ ಉದ್ದೇಶಗಳಿಗೆ ಬಳಸಿಕೊಳ್ಳುವುದು ನಿಯಮಕ್ಕೆ ವಿರುದ್ಧವಾಗಿದೆ. ಈ ಜಾಗವನ್ನು ಸ್ಮಶಾನಕ್ಕೆ ಸೇರಿಸಿ ಸರ್ವ ಜನಾಂಗದವರಿಗೂ ಬಳಕೆಯಾಗುವಂತೆ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಇಂದಿನ ಪ್ರತಿಭಟನೆಯಲ್ಲಿ ಸದರಿ ಸ್ಮಶಾನವನ್ನು ಬಳಸುವ ವಿವಿಧ ಜನಾಂಗಗಳ ಸದಸ್ಯರು, ಗಣೇಶನಗರ ಮತ್ತು ನಾಯ್ಡುನಗರ ನಾಗರಿಕ ಹಿತರಕ್ಷಣಾ ಸಮಿತಿಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಹಿಂದೂ ರುದ್ರಭೂಮಿಯ ಪಕ್ಕದಲ್ಲಿರ್ತಕ್ಕಂಥ ತುಂಡು ಭೂಮಿಯನ್ನ ನಗರ ಪಾಲಿಕೆ ಮೂಢಾಧಿಕಾರಿಗಳು ಈ ಜಾಗದಲ್ಲಿ ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ನೋವುಂಟಾಗಿ ಇಂದು ಇದರ ವಿರುದ್ಧವಾಗಿ ನಾವೆಲ್ಲರೂ 21 ಬಡಾವಣೆಗಳಲ್ಲಿ ವಾಸ ಮಾಡ್ತಕ್ಕಂಥ ಸರ್ವ ಜನಾಂಗದ ಮುಖಂಡರುಗಳು ಇಲ್ಲಿ ಇಂದು ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಸ್ಮಶಾನವನ್ನು ಮೈಸೂರಿನ 23ನೇ ವಾರ್ಡ್ನ ವ್ಯಾಪ್ತಿಯ ವಿನೋಬ ರಸ್ತೆಯಲ್ಲಿ ಮಳೆ ನೀರಿನ ಚರಂಡಿಯ ಪಕ್ಕದಲ್ಲಿರುವ ಪಾರ್ಕಿಂಗ್ ಜಾಗದಲ್ಲಿ ಅವೈಜ್ಞಾನಿಕವಾಗಿ ಟೈಲ್ಸ್ ಅಳವಡಿಸುತ್ತಿರುವ ಬಗ್ಗೆ ಸಾರ್ವಜನಿಕರು ನಡೆಸಿದ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಸದರಿ ವಾರ್ಡಿನ ನಗರ ಪಾಲಿಕೆ ಸದಸ್ಯೆ ಪ್ರಮೀಳಾ ಭರತ್ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ನಿರ್ದೇಶಕರ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊರಿಸಿದ್ದಾರೆ ಎಂದು ನಗರ ಪಾಲಿಕೆ ಮಾಜಿ ಸದಸ್ಯರಾದ ಪಿ ಪ್ರಶಾಂತ್ ಗೌಡ ಆರೋಪಿಸಿದ್ದಾರೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ಅವರು ವಿನೋಬ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲವಾಗದ ರೀತಿ ಡಾಂಬರೀಕರಣ ಅಥವಾ ಕಾಂಕ್ರೀಟ್ ಹಾಕಿಸುವಂತೆ ನಾವು ಮನವಿ ಮಾಡಿದ್ರೂ ಸಹ ಪ್ರಯೋಜನವಾಗದ ಕಾರಣ ಬಹಿರಂಗವಾಗಿ ಪ್ರತಿಭಟನೆ ನಡೆಸಬೇಕಾಯಿತು ಎಂದರು. ಜಗನ್ಮೋಹನ ಅರಮನೆಯ ಸುತ್ತಮುತ್ತ ಕಟ್ಟಡ ಕಟ್ಟುವಾಗ ಪಾರಂಪರಿಕ ಶೈಲಿಯಲ್ಲಿ ನಿರ್ಮಾಣ ಮಾಡಬೇಕು ಎಂದು ಸರ್ಕಾರದ ನಿಯಮವಿದ್ರೂ ಸಹ ಅದನ್ನು ಮೀರಿ ನವೀಕರಣ ಕಾಮಗಾರಿಯನ್ನು ಪ್ರಮೀಳಾ ಭರತ್ ಅವರ ಆಡಳಿತಾವಧಿಯಲ್ಲಿ ನಡೆಸಲಾಗುತ್ತಿದೆ. ಇಂತಹ ಇನ್ನೂ ಹಲವು ನಿಯಮ ಬಾಹಿರವಾದ ಹಾಗೂ ಜನರ ಅನುಕೂಲಕ್ಕೆ ಬಾರದಂತ ಕೆಲಸಗಳನ್ನು ನಡೆಸಲಾಗುತ್ತಿದೆ. ಆದರೆ ಇದನ್ನೆಲ್ಲ ಮುಚ್ಚಿಟ್ಟುಕೊಳ್ಳಲು ಪ್ರಮೀಳಾ ಭರತ್ ಅವರು ನ್ಯಾಯಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದು ಸರಿಯಲ್ಲ ಎಂದ ಅವರು ಕಾಂಗ್ರೆಸ್ ಪಕ್ಷವನ್ನು ವಿನಾಕಾರಣ ದೂರುವ ಬದಲು ಜನಪರ ಕಾರ್ಯಗಳನ್ನು ಕೈಗೊಂಡಲ್ಲಿ ನಾವು ಬೆಂಬಲಿಸುತ್ತೇವೆ, ಇಲ್ಲದಿದ್ದರೆ ಜನರೇ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಉಪಮೇಯರ್ ಪುಷ್ಪವಲ್ಲಿ ಮತ್ತಿತರರು ಹಾಜರಿದ್ದರು. ಗ್ರಾಮಪೇಟೆ ವಿನೋಬ ರಸ್ತೆ ಅಂತೇಳಿ ಏನು ಕರಿತೀವಿ, ಆ ವಿನೋಬ ರಸ್ತೆಯಲ್ಲಿ
ಮಳೆ ನೀರು ಚರಂಡಿ ಕಾಮಗಾರಿಯನ್ನು ನಡೆಸ್ತಿದ್ದಾರೆ. ಆ ಮಳೆ ನೀರು ಚರಂಡಿ ಕಾಮಗಾರಿ ಪಕ್ಕದಲ್ಲಿ ಫುಟ್ಪಾತ್ ಮಾದರಿಯಲ್ಲಿ ಟೈಲ್ಸನ್ನು ಅಳವಡಿಸ್ತಾ ಇದ್ದಾರೆ. ಈ ಹಿಂದೆ ದ್ವಿಚಕ್ರ ವಾಹನಗಳು ಅಲ್ಲಿ ನಿಲ್ತಾ ಇತ್ತು. ಬಹುಶಃ ಮೈಸೂರು ನಗರದಲ್ಲಿ ಕೊಡಗಿರ್ಬೋದು, ಹಾಸನ ಇರ್ಬೋದು, ಅಥವಾ ಇತರೆ ಜಿಲ್ಲೆ ಮೆಟ್ರೋಪೋಲ್ ವೃತ್ತದಿಂದ ಬರ್ತಕ್ಕಂಥ ವಾಹನಗಳು ವಿನೋಬ ರಸ್ತೆಯ ಮುಖಾಂತರ ಹಾದು ಬಂದು ನಗರಕ್ಕೆ ಪ್ರವೇಶ ಮಾಡಬೇಕು ಅಂಥ ಜನದಟ್ಟಣೆ ಇರತಕ್ಕಂಥ ಒಂದು ರಸ್ತೆ ಅದು. ನಾವು ನಗರ ಪಾಲಿಕೆ ಸದಸ್ಯರಲ್ಲಿ ಗೌರವಯುತವಾಗಿ ನಾವು ಅವ್ರು ಕೇಳಿಕೊಂಡು 15 ದಿನ ಹಿಂದೆ ಮೇಡಮ್ ಈ ಏನು ದ್ವಿಚಕ್ರ ವಾಹನ ನಿಲುಗಡೆ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಟೈಲ್ಸ್ ಅಳವಡಿಸಿ ಫುಟ್ಪಾತ್ ಮಾಡ್ತಿರೋದು ಪಾದಚಾರಿಗಳಿಗೆ ಮತ್ತು ದ್ವಿಚಕ್ರ ವಾಹನ ನಿಲುಗಡೆ ಮಾಡೋರಿಗೆ ಸಮಸ್ಯೆ ಆಗುತ್ತೆ. ಮಹಿಳೆಯಾಗಿ ನಾನು ಅವ್ರಿಗೊಂದು ವಿಚಾರನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ. ನಾವು ಅನ್ಸೈಂಟಿಫಿಕ್ ಆಗಿರೋಂಥ ಕೆಲಸನ ಸೈಂಟಿಫಿಕ್ಕಾಗಿ ಮಾಡಿ ಮತ್ತು ಕಾನೂನುಬದ್ಧವಾಗಿ ಮಾಡಿ ಅಂಥೇಳಿ ಕೇಳ್ಕೊಂಡಿದ್ವಿ ಹೊರತು ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡ್ತಿಲ್ಲ. ಮತ್ತು ಆ ವಿನೋಬ ರಸ್ತೆ ರೋಡ್ ವೈಡ್ನಿಂಗ್ ಇದೆ, ಅದು ಯಾವಾಗ ಕೈಗೆತ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ನಾವು ದುಡ್ಡನ್ನ ಪೋಲ್ ಮಾಡಿ ಮತ್ತೆ ಅವರು ರೋಡ್ ವೈಡ್ನಿಂಗ್ ಕೈಗೆತ್ಕೊಂಡ್ರೆ ನಮ್ಮ ಒಂದು ಪ್ರಜೆಗಳ ಹಣನೇ ಪೋಲಾಗ್ತದೆ ಅಂತ ಹೇಳ್ಬಿಟ್ಟು ನಾವು ಮಾತಾಡಿದ್ವಿ ಹೊರತು ಬೇರೆ ಯಾವುದೋ ದ್ವೇಷದ ರಾಜಕಾರಣ ಮಾಡಲಿಲ್ಲ. ಇದೇ ರೀತಿಲಿ ಇವರು ನನ್ನ ವಾರ್ಡ್ಗೆ ಸಂಬಂಧಪಟ್ಟಂತೆ 23ನೇ ವಾರ್ಡಿಗೆ ಏನು ಅವ್ರಿಗೆ ಡಿಲಿಮಿಟೇಷನ್ ಆದಾಗ ಸೇರಿದೆ, ಆ ವಾರ್ಡ್ನಲ್ಲಿ ಒಂದು ಮಹಿಳೆ ನೀರಿನ ಸಂಪರ್ಕನ ಮನೆಗೆ ತಗೊಳ್ತಾ ಇರುವಾಗ ತುಂಬ ಗಲಾಟೆಯಾಗಿ ಅದು ಸ್ಟೇಷನ್ಗೆ ಸಹ ಹೋಗಿದೆ ಆ ಕಂಪ್ಲೇಂಟು. ಅಂಥ ಸಮಯದಲ್ಲಿ ತಾನು ಖುದ್ದಾಗಿ ನಿಂತು ಆ ಸಮಸ್ಯೆನ ಬಗೆಹರಿಸಬೇಕೇ ಹೊರತು ಬೇರೆ ಒಂದು ಪುರುಷನ ಬಿಟ್ಟು ಆ ಮಹಿಳೆ ಮೇಲೆ ಹಲ್ಲೆ ಆಗಿ ಅದು ಇನ್ನು ಸ್ಟೇಷನ್ನಲ್ಲಿ ಗಲಾಟೆ ನಡೀತಿದೆ. ಅಂಥ ಸಮಯದಲ್ಲೂ ಸಹ ನಾವು ಹೋಗಲಿಲ್ಲ, ಯಾಕಂದರೆ ಅವ್ರವ್ರಿಗೆ ಬಿಟ್ಟಿದ್ದು ಸಂಬಂಧ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಒಂದಕ್ಕೂ ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೋಗಲಿಲ್ಲ. ಇದೇ ರೀತಿಲಿ ನಮ್ಮ ಶಾಸಕರು ನಿಧಿ 50 ಲಕ್ಷ ಅನುದಾನ ತಂದಿದ್ದಾರೆ ಅಂತ ಹೇಳಿದ್ದಾರೆ. ಅದು ಒಳ್ಳೆಯದೇ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುದಾನ ತರಲಿ, ಯಾಕಂದರೆ ಅವ್ರಿಗೆ ರಾಜ್ಯದಲ್ಲೂ BJP ಸರ್ಕಾರ ಇದೆ, ಕೇಂದ್ರದಲ್ಲೂ BJP ಸರ್ಕಾರ ಇದೆ. ಸೊ ಅವರು ಇನ್ನೂ ಹೆಚ್ಚಿನ ರೀತಿ ಅನುದಾನ ತರಲಿ. ಇದೇ ರೀತಿ ನಮ್ಮ ಶಾಸಕರಾದಂಥ ಮಾಜಿ ಶಾಸಕರಾದಂಥ ವಾಸು ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಸಾವಿರಾರು ಕೋಟಿ ಅನುದಾನ ತಂದಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಈ ನಮ್ಮ ಟ್ರಾಮಾ ಸೆಂಟರು, ಮಾರ್ನಿಸ್ ಕಾಲೇಜು, ಆಯುರ್ವೇದಿಕ್ ಹಾಸ್ಪಿಟಲ್ಲು ಮತ್ತು ಜಯದೇವ ಹಾಸ್ಪಿಟಲ್. ಮೈಸೂರು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸಂತಶ್ರೀ ಕನಕದಾಸ ಜಯಂತ್ಯೋತ್ಸವ ಸಮಿತಿಯಿಂದ ಡಿಸೆಂಬರ್ 3ರಂದು ಬೆಳಗ್ಗೆ 11:30ಕ್ಕೆ ನಗರದ ಕಲಾಮಂದಿರದ ಮನೆಯಂಗಳದಲ್ಲಿ ಕನಕದಾಸರ 533ನೇ ಜಯಂತಿ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಸಂಚಾಲಕರಾದ ಎಂ ಶಿವಣ್ಣ ತಿಳಿಸಿದರು. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಸಮಾಜದ ಮುಖಂಡರು ಮತ್ತು ನಗರದ ನಾಗರಿಕರ ಸಮಕ್ಷಮದಲ್ಲಿ ಸರಳವಾಗಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಅಂದು ಸಂಜೆ 5:30ಕ್ಕೆ ಸಿದ್ಧಾರ್ಥನಗರದಲ್ಲಿರುವ ಕಾಗಿನೆಲೆ ಶಾಖಾಮಠ ಕನಕ ಗುರುಪೀಠದಲ್ಲಿ ಶಿವಾನಂದಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಾಜದ ಮುಖಂಡರು, ಕಾರ್ಯಕರ್ತರು ಮತ್ತು ಸಮಾಜದ ಬಂಧುಗಳ ಸಮ್ಮುಖದಲ್ಲಿ ಸರಳವಾಗಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಗುವುದು ಎಂದರು. ರಾಜಗೊಂಡ, ಗೊಂಡ, ಜೇನ್ ಕುರುಬ, ಕಾಲ್ ಕುರುಬ, ಆಲುಮತಸ್ಥ ಇವಿಗೆ ವಿವಿಧ ಪಂಗಡಗಳಲ್ಲಿ ಒಳಗಿರತಕ್ಕಂಥ ಕುರುಬ ಸಮಾಜವನ್ನು ಹಿಂದೆ 6 ವರ್ಷಗಳ ಹಿಂದೆ ಇದ್ದಂಥ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕುರುಬ ಸಮಾಜಕ್ಕೆ ಎಷ್ಟೇ ಮೀಸಲಾತಿ ನೀಡಬೇಕಂತೇಳಿ ನಮ್ಮೆಲ್ಲರ ಸಮಾಜದ ಶ್ರೀಮಠದ ಒತ್ತಾಯದ ಮೇರೆಗೆ ಕೇಂದ್ರ ಸರ್ಕಾರಕ್ಕೆ ರವಾನಿಸಿದೆ. ಕಳೆದ 1 ತಿಂಗಳಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ತಾವು ನೋಡ್ತಾ ಇದ್ದೀರಾ. ನಮ್ಮ ಆದಿಗುರು ಕನಕ ಗುರುಪೀಠದ ಮಹಾಗುರುಗಳಾದಂಥ ಪರಮ ಪೂಜ್ಯ ನಿರ್ಮಲಾ ನಿರಂಜನಾಪುರಿ ಮಹಾಸ್ವಾಮಿಗಳು, ಎಲ್ಲ ವಿಭಾಗ ಮಟ್ಟದ ನೇತೃತ್ವದ ಮಹಾಸ್ವಾಮೀಜಿಗಳು, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಒಂದು ಜಂಟಿ ಆಶ್ರಯದಲ್ಲಿ ಒಂದು ಐತಿಹಾಸಿಕ ನಿರ್ಣಯವನ್ನು ಮಾಡುವುದರ ಮುಖಾಂತರ ಏನು ಹಿಂದೆ ನಿರ್ಣಯ ಆಗಿರತಕ್ಕಂಥ ವಿಚಾರವನ್ನು ರಾಜ್ಯದಲ್ಲಿರ್ತಕ್ಕಂಥ BJP ಸರ್ಕಾರ, ಕೇಂದ್ರದಲ್ಲಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ
ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸ್ಬೇಕಂತೇಳಿ ಪ್ರದೇಶ ಕುರುಬರ ಸಂಘ ಮತ್ತು ಶ್ರೀಮಠದ ತೀರ್ಮಾನಕ್ಕೆ ಸಂತ ಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವ ಸಮಿತಿ ಮತ್ತು ಮೈಸೂರು ನಗರದ ನಮ್ಮ ಸಮಾಜದ ಬಂಧುಗಳು ಸಹಮತವನ್ನು ವ್ಯಕ್ತಪಡಿಸಿ ಸರ್ಕಾರಕ್ಕೆ ಒತ್ತಾಯನಾಗ್ತೇವೆ. ಸಮಾಜ ಸೇವಕರಾದ ಮಹೇಂದ್ರ ಸಿಂಗ್ ರಾಜಪುರೋಹಿತ್ ಕಾಳಪ್ಪ ಅವರು ಪತ್ರಕರ್ತರ ಉಪಯೋಗಕ್ಕಾಗಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಪತ್ರಕರ್ತರ ಭವನಕ್ಕೆ ಕುಡಿಯುವ ಬಿಸಿ ನೀರಿನ ಸೌಲಭ್ಯವನ್ನು ತ್ವರಿತವಾಗಿ ಒದಗಿಸುವ ವಾಟರ್ ಡಿಸ್ಪೆನ್ಸರ್ ಒಂದನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಪ್ರಸ್ತುತ ಕೋವಿಡ್-19 ಪರಿಸ್ಥಿತಿಯ ನಡುವೆ ಮುಂಚೂಣಿಯಲ್ಲಿ ದಣಿವರಿಯದೆ ಕೆಲಸ ಮಾಡುತ್ತಿರುವ ಪತ್ರಕರ್ತರ ಶ್ರಮವನ್ನು ಪರಿಗಣಿಸಿ ಬಿಸಿ ನೀರಿನ ಸೌಲಭ್ಯವನ್ನು ಒದಗಿಸಲು ಮುಂದಾಗಿರುವ ಮಹೇಂದ್ರ ಸಿಂಗ್ ಅವರು ಇಂದು ವಾಟರ್ ಡಿಸ್ಪೆನ್ಸರ್ ಅನ್ನು ಸಂಘದ ಅಧ್ಯಕ್ಷರಾದ ಎಸ್ಟಿ ರವಿಕುಮಾರ್ ಅವರಿಗೆ ಹಸ್ತಾಂತರಿಸಿದರು. ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಮತ್ತು ಪದಾಧಿಕಾರಿಗಳು ಕಾಳಪ್ಪ ಅವರ ಈ ಸೇವಾ ಕಾರ್ಯಕ್ಕೆ ಸಂತಸ ವ್ಯಕ್ತಪಡಿಸಿ ಧನ್ಯವಾದ ಅರ್ಪಿಸಿದರು. ಕನ್ನಡ ಚಿತ್ರರಂಗದ ಚಿತ್ರಬ್ರಹ್ಮ ಎಂದೇ ಖ್ಯಾತರಾಗಿರುವ ಚಿತ್ರ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ 87ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಪುಟ್ಟಣ್ಣ ನೆನಪಿನಂಗಳ ಎಂಬ ಕಾರ್ಯಕ್ರಮವನ್ನು ಪರಿವರ್ತನಂ ಟ್ರಸ್ಟ್ನ ವತಿಯಿಂದ ಇಂದು ನಗರದ ಚಾಮುಂಡಿಪುರಂನಲ್ಲಿರುವ ಅಪೂರ್ವ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಸಮಾರಂಭದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಮೂಡ ಅಧ್ಯಕ್ಷರಾದ ಎಚ್.ವಿ. ರಾಜೀವ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಕಲಾವಿದರ ತವರೂರಾದ ಮೈಸೂರಿಗೆ ಚಿತ್ರರಂಗದಲ್ಲಿ ಉತ್ತಮ ಹೆಸರು ಲಭಿಸಲು ಪುಟ್ಟಣ್ಣ ಕಣಗಾಲ್ ಅವರ ಪಾತ್ರ ಪ್ರಮುಖವಾದದ್ದು. ಪುಟ್ಟಣ್ಣ ಅವರ ಚಿತ್ರಗಳಲ್ಲಿ ಪಾತ್ರಗಳು ಪರಿಪೂರ್ಣತೆಯನ್ನು ಪಡೆಯುವವರೆಗೂ ಕಲಾವಿದರು ಭಯದ ವಾತಾವರಣದಲ್ಲೇ ನಟಿಸುತ್ತಿದ್ದ ಕಾರಣ ವಿಷ್ಣುವರ್ಧನ್, ಅಂಬರೀಶ್, ಶ್ರೀನಾಥ್ ಸೇರಿದಂತೆ ಹಲವರು ಅತ್ಯುತ್ತಮ ನಟರಾಗಿ ಹೊರಹೊಮ್ಮಿದ್ರು ಎಂದರು. ಪುಟ್ಟಣ್ಣನವರ ಚಿತ್ರವು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತಿದ್ದು, ಅವರ ಚಿತ್ರಗಳು ಕುಟುಂಬ ಪ್ರಧಾನವಾಗಿರುತ್ತಿದ್ವು ಎಂದು ಅವರು ಹೇಳಿದರು. ಕಾಂಗ್ರೆಸ್ ಮುಖಂಡರಾದ ಎನ್ಎಂ ನವೀನ್ ಕುಮಾರ್ ಅವರು ಮಾತನಾಡಿ, ಮೈಸೂರಿನ ನೆಲದಲ್ಲಿ ಹುಟ್ಟಿದ್ದ ಪುಟ್ಟಣ್ಣ ಅವರು ವಿಶ್ವದಲ್ಲೇ ಹೆಸರು ಮಾಡಿದಂತ ಮಹಾನ್ ವ್ಯಕ್ತಿ. ಅವರು ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಹಿಂದಿ ಮತ್ತು ತಮಿಳು ಚಿತ್ರರಂಗದಲ್ಲೂ ತಮ್ಮ ಪ್ರತಿಭೆ ತೋರಿಸಿದ್ದಾರೆ ಎಂದರು. ನಗರ ಪಾಲಿಕೆ ಸದಸ್ಯರಾದ ಮಾವಿ ರಾಮ್ ಪ್ರಸಾದ್, ಮೂಡಾ ಸದಸ್ಯೆ ಲಕ್ಷ್ಮೀದೇವಿ, ಪರಿವರ್ತನಂ ಟ್ರಸ್ಟ್ನ ಅಧ್ಯಕ್ಷರಾದ ವಿನಯ್ ಕಣಗಾಲ್, ಡಿ ದೇವರಾಜ ಅರಸು, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಆರ್ ರಘು, ಜೋಗಿ ಸುನಿಲ್, ಪೈಲ್ವಾನ್ ಸುನಿಲ್ ಮತ್ತಿತರರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಒಬ್ಬ ನಿರ್ದೇಶಕ ಹೀಗಿದ್ದ ಅನ್ನುವಂಥ ಇದನ್ನು ಇವತ್ತಿನ ನಿರ್ದೇಶಕರಿರತಕ್ಕಂಥದ್ದನ್ನು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲದಂಥ ಒಂದು ವ್ಯಕ್ತಿತ್ವ ಪುಟ್ಟಣ್ಣ ಕಣಗಾಲ್ದಾಗಿತ್ತು. ತಿದ್ದಿ ತೀಡಿ ಅಭಿನಯವನ್ನು ಮಾಡಿಸೋದ್ರಲ್ಲಿ ಅತ್ಯಂತ ಯಶಸ್ವಿ ಆಗ್ತಿದ್ದಂಥದ್ದು, ಕಲೆ ಯಾವ ಪಾತ್ರ ಇದಕ್ಕೆ ಜೀವ ತುಂಬುವುದಲ್ಲಿ ಯಶಸ್ವಿ ಆಗ್ತಿದ್ದಂಥದ್ದ ಪುಟ್ಟಣ್ಣ ಕಣಗಾಲ್ ಅನ್ನೋದು ಇವತ್ತಿಗೂ ಕೂಡ ಪ್ರಸ್ತುತ ಇದೆ. ಅಂಥ ಒಬ್ಬ ಪುಟ್ಟಣ್ಣ ಕಣಗಾಲ್ಗೆ 87ನೇ ಇವತ್ತು ಇದ್ರನ್ನ ನೆನಪು ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಇವತ್ತು ಪರಿವರ್ತನಂ ಟ್ರಸ್ಟಿಂದ ಹಮ್ಮಿಕೊಂಡಿರೋದ್ರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಮತ್ತೊಮ್ಮೆ ಪುಟ್ಟಣ್ಣಂಥ ನಿರ್ದೇಶಕರು ಹುಟ್ಟು ಬಂದು ಕನ್ನಡವನ್ನು ಇದೇ ರೀತಿಯಲ್ಲಿ ಚಿತ್ರರಂಗದಲ್ಲಿ ಉತ್ತುಂಗಕ್ಕೇರಿಸುವಂಥ ಪ್ರಯತ್ನ ಸಾಗಲಿ ಅನ್ನೋದನ್ನು ನಾವೆಲ್ಲರೂ ಆಶಿಸ್ತೀವಿ. ಏನಿವತ್ತು ನಮ್ಮ ಪರಿವರ್ತನಂ ಟ್ರಸ್ಟ್ ವತಿಯಿಂದ ಪುಟ್ಟಣ್ಣ ಕಣಗಾಲ್ ರವರ ಒಂದು ಜನ್ಮ ದಿನಾಚರಣೆನ ಆಚರಿಸ್ತಾ ಇದ್ರೆ ನಿಜಕ್ಕೂ ಒಂದು ಸಂತೋಷದ ಸಮಾರಂಭ. ಯಾಕೆ ಅಂತಂದರೆ ಪುಟ್ಟಣ್ಣ ಕಣಗಾಲ್ ರವರು ಈ ಮೈಸೂರಿನ ನೆಲದಿಂದ ಹೊರಹೊಮ್ಮಿದಂಥ ಒಂದು ಅದ್ವಿತೀಯ ಪ್ರತಿಮೆ. ಇವರು 1933ರಲ್ಲಿ ಜನಿಸಿ 1985ರವರೆಗೂ ಕೂಡ ನಮ್ಮ ಜೊತೆಗಿದ್ದರು. ಕನ್ನಡ ಚಿತ್ರರಂಗದಲ್ಲಿ ಅಲ್ಲದೆ ಇವರು ಹಿಂದಿ ಮತ್ತು ಮಲಯಾಳಮಲ್ಲೂ ಕೂಡ ಇವರದೇ ಆದಂಥ ಒಂದು ಛಾಪನ್ನು ಕೂಡ ಇವರು ಮೂಡಿಸಿದಂಥವ್ರು. ಈಗ ಬಹಳಷ್ಟು ಗಣ್ಯರು ಹೇಳ್ದಂಗೆ ಇವರು ಪ್ರತಿಯೊಂದು ಚಿತ್ರದಲ್ಲೂ ಇವ್ರದೇ ಆದಂಥ ಒಂದು ಸಾಮಾಜಿಕ ಒಂದು ಮೆಸೇಜ್ ಅಂತ ನಾವೇನು ಹೇಳ್ತೀವಿ, ಸೋಷಿಯಲ್ ಮೆಸೇಜ್ ಅಂತ, ಅದನ್ನು ಕೊಡ್ತಿದ್ದಂಥವ್ರು. ಪ್ರತಿಯೊಂದು ಚಿತ್ರದಲ್ಲೂ ಕೂಡ ಕೇವಲ ಮನೋರಂಜನೆ ಅಲ್ಲದೆ ಮನೋವಿಕಾಸ ಅಂತಂದರೆ ಟು ಬ್ರಾಡನ್ ದಿ ಹೊರೈಸನ್ಸ್ ಆಫ್ ಅವರ್ ಮೈಂಡ್. ನಾವು ಇದು ಚಿತ್ರ ನೋಡಿದವರು ನಿಜಕ್ಕೂ ಏನಪ್ಪ ಇದು ಹೌದಲ್ವಾ, ಹಿಂಗೂ ಆಗತ್ತಲ್ವಾ ಅನ್ನತಕ್ಕಂಥ ಒಂದು ಪ್ರತಿಯೊಂದು ಚಿತ್ರದಲ್ಲೂ ಒಂದು ವಿಭಿನ್ನವಾದಂಥ ಒಂದು ಪಾತ್ರಗಳನ್ನು ತಂದು ಭಾಳಷ್ಟು ಜನ ಏನೋ ಒಂದು ನಟರನ್ನು ಅವತ್ತು ಏನು ಅವರು ಆ ಎತ್ತರಕ್ಕೆ ಬೆಳೆದ್ರು, ಅವ್ರಿಗೆ ಆ ಕೀರ್ತಿ ಇವತ್ತೇನಾದ್ರು ಬಂದಿದೆ ಅಂತಂದರೆ ಅದಕ್ಕೆ ನಮ್ಮ ಪುಟ್ಟಣ್ಣ ಕಣಗಾಲ್ರವರೇ ಕಾರಣ. ಹಾಗಾಗಿ ಇವತ್ತಿಗೂ ಕೂಡ ಪುಟ್ಟಣ್ಣ ಕಣಗಾಲ್ರವರು ನಮ್ಮ ಒಂದು ಭಾರತೀಯ ಒಂದು ಚಿತ್ರರಂಗದಲ್ಲಿ ಬಹಳ ಪ್ರಸ್ತುತ. ಅವರ ಒಂದು ಮಾರ್ಗದರ್ಶನಗಳು ಇವತ್ತು ಏನು ಚಲನಚಿತ್ರಗಳು ಬರ್ತವೆ ಮತ್ತು ನಮ್ಮ ಧಾರಾವಾಹಿಗಳೇನು ಬರುತ್ತೆ ಅದಕ್ಕೆ ಮಾದರಿ ಆಗಿರಲಿ ಅಂತ ನಾನು ಆಶಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮ ವಿನಯ್ ಕಣಗಾಲ್ರವರು, ವಿಕ್ರಮಯ್ಯಂಗಾರ್ರವರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.
ರಾಜ್ಯದಲ್ಲಿ ಮರಾಠ ಅಭಿವೃದ್ಧಿ ನಿಗಮ ರಚಿಸಿರುವುದನ್ನು ಖಂಡಿಸಿ ಕದಂಬ ಸೈನ್ಯ ಕನ್ನಡ ಸಂಘಟನೆಯ ವತಿಯಿಂದ ಮೈಸೂರಿನಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದ ಪ್ರತಿಭಟನೆಯಲ್ಲಿ ರಾಜಕಾರಣಿಗಳಿಗೆ ಮರಾಠಿಗರ ಮತ ಬೇಕು, ಕನ್ನಡಿಗರ ಮತ ಬೇಡವೇ ಎಂದು ಪ್ರಶ್ನಿಸಿದರು. ಕನ್ನಡಿಗರಾಗಿದ್ದ ಮರಾಠಿಗರನ್ನು ಮುಖ್ಯವಾಹಿನಿಯಿಂದ ಪ್ರತ್ಯೇಕಿಸುವ ಹುನ್ನಾರ ಇದರಲ್ಲಿ ಅಡಗಿದೆ. ಉಪಚುನಾವಣೆಯ ದೃಷ್ಟಿಯಿಂದ ಮರಾಠಿಗರ ಓಲೈಕೆಗಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಈ ನಿಗಮ ಸ್ಥಾಪಿಸಿದ್ದಾರೆ. ಕನ್ನಡದ ಅಸ್ಮಿತೆಗೆ ಧಕ್ಕೆ ತರುವ ಈ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಇಂದು ಕೆಂಗಲ್ ಹನುಮಂತಯ್ಯನವರ 40ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘದ ಉಪಾಧ್ಯಕ್ಷರಾದ ಎಸ್ ಗುರುರಾಜ್, ಖಜಾಂಚಿಯಾದ ಸುಶೀಲಾ ನಂಜಪ್ಪ, ಮೈಸೂರು ತಾಲೂಕು ನಿರ್ದೇಶಕರಾದ ಜಯರಾಮ್, ಮೈಸೂರು ನಗರ ನಿರ್ದೇಶಕರಾದ ಬಿ ಗಿರೀಶ್ ಗೌಡ ಅವರು ಪುಣ್ಯ ಸ್ಮರಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಕೆಂಗಲ್ ಹನುಮಂತಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಮೈಸೂರು ನಗರದಲ್ಲಿ ಹಿಂದುಳಿದ ವರ್ಗಗಳ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರ ಪ್ರತಿಮೆ ನಿರ್ಮಾಣ ಮಾಡುವಂತೆ ಅರಸು ಪ್ರತಿಮೆ ಪ್ರತಿಷ್ಠಾಪನಾ ಸಮಿತಿ ಆಗ್ರಹಿಸಿದೆ. ಹಿರಿಯ ಸಾಹಿತಿ, ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೆಎಸ್ ಭಗವಾನ್ ಅವರ ನೇತೃತ್ವದ ಸಮಿತಿಯು ಈ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿ ಪತ್ರವೊಂದನ್ನು ಬರೆದಿದ್ದು, ಅದನ್ನು ಇಂದು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರಿಗೆ ಸಲ್ಲಿಸಲಾಯಿತು. ಮೈಸೂರು ಜಿಲ್ಲೆಯವರೇ ಆದ ಡಿ. ದೇವರಾಜ ಅರಸು ಅವರ ಪ್ರತಿಮೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇದುವರೆಗೂ ನಿರ್ಮಾಣವಾಗಿಲ್ಲ. ಇದು ವಿಪರ್ಯಾಸದ ಸಂಗತಿ. ಅರಸು ಅವರು ನಮ್ಮ ದೇಶ ಮತ್ತು ರಾಜ್ಯ ಮೆಚ್ಚಿಕೊಂಡಂತಹ ವ್ಯಕ್ತಿ ಹಾಗೂ ಹಿಂದುಳಿದ ವರ್ಗಗಳ ಹರಿಕಾರ ಎಂದೇ ಜನಜನಿತರಾದವರು. ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರ ಅಧಿಕಾರಾವಧಿಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ಎಲ್ಜಿ ಹಾವನೂರು ಅವರ ನೇತೃತ್ವದಲ್ಲಿ ಸ್ಥಾಪಿಸಿದರು. ಇಂತಹ ಜನಪರ ಚಿಂತನೆಯುಳ್ಳ ನಾಯಕರ ಪ್ರತಿಮೆಯನ್ನು ಮೈಸೂರಿನಲ್ಲಿ ಪ್ರತಿಷ್ಠಾಪಿಸಬೇಕು ಎಂದು ಮನವಿ ಪತ್ರದಲ್ಲಿ ಕೋರಲಾಗಿದೆ.